ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಂಭುಕ ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸುಮಾರು 100ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಸಂಕಷ್ಟದ ಜೀವನ ನಡೆಸುತ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇರೋದು, 5 ವರ್ಷಗಳಿಂದ ಚರಂಡಿಗಳ ಸ್ವಚ್ಛತೆ ಮಾಡದೇ ಇರೋದು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಅಂತ ಅವರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಮಹಿಳೆಯರು ಮತ್ತು ಮಕ್ಕಳು ಪ್ರತಿದಿನ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಚ್ಛವಾದ ಕುಡಿಯುವ ನೀರು ಸಿಗದ ಕಾರಣ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಇದೊಂದೇ ಅಲ್ಲ, ಶಂಭುಕ ನಗರದ ಚರಂಡಿಗಳನ್ನು ಕಳೆದ 5 ವರ್ಷಗಳಿಂದ ಸ್ವಚ್ಛಗೊಳಿಸಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪರಿಣಾಮ ಚರಂಡಿಗಳು ಸಂಪೂರ್ಣ ಮುಚ್ಚಿಕೊಂಡಿದ್ದು, ಕೊಳಚೆ ನೀರು ರಸ್ತೆಗಳಲ್ಲಿ ಹರಿತಾ ಇದೆ. ದುರ್ವಾಸನೆ ವ್ಯಾಪಿಸಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಮಕ್ಕಳು ಹಾಗೂ ವೃದ್ಧರಲ್ಲಿ ಜ್ವರ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ ಅಂತ ನಿವಾಸಿಗಳು ತಿಳಿಸಿದ್ದಾರೆ. ಈ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಬಾರಿ ಅಧಿಕಾರಿಗಳು ಭೇಟಿ ನೀಡಿ ಭರವಸೆ ನೀಡ್ತಾರೆಯೇ ಹೊರತು ಯಾವುದೇ ಕೆಲಸ ಮಾತ್ರ ಆರಂಭವಾಗಿಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ, ಶಾಸಕ ಕೆ.ಎಚ್. ಪುಟ್ಟಸ್ವಾಮಿ ಗೌಡರು ಸುಮಾರು 6 ತಿಂಗಳ ಹಿಂದೆ ಶಂಭುಕ ನಗರದಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಆದರೆ ಇಂದಿಗೂ ಕಾಮಗಾರಿ ಆರಂಭವಾಗದೇ ಇರೋದ್ರಿಂದ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗುದ್ದಲಿ ಪೂಜೆ ಮಾತ್ರ ಆಯಿತು, ಕೆಲಸ ಮಾತ್ರ ಆರಂಭ ಆಗಿಲ್ಲ. ಅಧಿಕಾರಿಗಳು ದಿನಾಂಕದ ಮೇಲೆ ದಿನಾಂಕ ಹೇಳ್ತಲೇ ಇದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದ್ದು, ಕೆಲ ಕುಟುಂಬಗಳು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತಮ್ಮ ಮನೆಗಳನ್ನು ಖಾಲಿ ಮಾಡಿ ಬೇರೆ ಊರುಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ದಲಿತ ಕಾಲೋನಿಯಾಗಿದ್ರೂ ಸರ್ಕಾರದ ಮೂಲಭೂತ ಸೌಲಭ್ಯಗಳು ತಲುಪ್ತಿಲ್ಲ ಎಂಬುದು ಅವರ ನೋವಾಗಿದೆ. ನಮ್ಮ ಕಷ್ಟ ಕೇಳೋರೇ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ, ನಂತರ ನಮ್ಮ ಸಮಸ್ಯೆಗಳ ಕಡೆ ಯಾರು ತಿರುಗಿ ನೋಡೋದಿಲ್ಲ. 21-22ರಲ್ಲಿ ಎತ್ತಿರೋ ಚರಂಡಿಗಳು ಇದುವರೆಗೂ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಒಂದೇ ಒಂದು ಚರಂಡಿ ಎತ್ತಿಲ್ಲ, ಚರಂಡಿ ಕ್ಲೀನ್ ಮಾಡಿಸಿಲ್ಲ. ಎರಡನೇ ನೀರು ಬಂದು ಸರಾಗವಾಗಿ ಹರ್ಕೊಂಡು ಹೋಗೋಕ್ಕಾಗದೆ ತುಂಬ ಜನ ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾರೆ. ಊರಲ್ಲಿ ಹಾಸ್ಪಿಟ್ಲಲ್ಲಿ ಈಗಲೂ ಕೂಡ ಅಡ್ಮಿಟ್ ಆಗಿರೋಂಥವ್ರು ಇದ್ದಾರೆ. ಪ್ರತಿಯೊಂದು ಕಾಲರ, ಜ್ವರ, ಶೀತ, ನೆಗಡಿ, ಕೆಮ್ಮು ಇದು ಪ್ರತಿಯೊಂದು ಮನೆಯಲ್ಲೂ ಕಂಪಲ್ಸರಿ ಇದ್ಬಿಟ್ಟಿದೆ. ಈಗ ಮಕ್ಕಳು ಕೂಡ ಪ್ರತಿಯೊಬ್ಬರು ಮಕ್ಕಳು ಹೋಗೋಕೆ ಕೂಡ ದಾರಿಕ ಸಮಸ್ಯೆ, ಬಸ್ಸಿನ ಸಮಸ್ಯೆ, ಈ ಥರ ವ್ಯವಸ್ಥೆ ಇದ್ದರೆ ರೋಗಗಳು ಬರದೆ ಏನಾಗ್ತದೆ ಹೇಳ್ರಿ. ಈ SC ಕಾಲೋನಿಗಳಲ್ಲಿ ಚರಂಡಿಗಳು ಕ್ಲೀನ್ ಮಾಡಬೇಕಂದ್ರೆ ಪ್ರತಿ ವರ್ಷ ಇಷ್ಟು ಅಂತ ಫಂಡ್ ಬರುತ್ತಲ್ಲ, ಆ ಫಂಡ್ನ 4 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಸರ್ ಪಂಚಾಯತಿಯಿಂದ? ಒಂದು ಚರಂಡಿ ಎತ್ತಿಲ್ಲಲ್ಲ, PDO ಏನು ಕಟ್ಟೆ ಕಾಯ್ತಾವ್ರಲ್ಲ ಏನೋ ನಿಂತ್ಕೊಬಿಟ್ಟು ಆ ಫಂಡ್ನ ಅವಕ್ಕೆ ಬಳಸಬೇಕು ಅಂತ ಐತೆ ತಾನೆ, ಮೂಲಭೂತ ಸೌಕರ್ಯಕ್ಕೆ ಉಪಯೋಗಿಸಬೇಕು ಅಂತ. ಇದು ಮೂಲಭೂತ ಸೌಕರ್ಯ ತಾನೆ. 22-23ರಿಂದ ಬಂದಿರೋ ಫಂಡೆಲ್ಲ ಏನಾಯಿತು ಸರ್? ಈ ಫಂಡ್ನ ಏನಕ್ಕೆ ಹಾಕಬೇಕಾಗಿತ್ತು? ಮೂಲಭೂತ ಸೌಕರ್ಯ ಕ್ಲೀನ್ ಇಡೋದಕ್ಕೋಸ್ಕರ, ನೀರಿಗೋಸ್ಕರ ಇಡಬೇಕು ತಾನೆ. ಆ ನೀರಿಗೋಸ್ಕರ ಇಡೋಂಥ ಚರಂಡಿ ಕ್ಲೀನ್ ಮಾಡ್ತಾ ಇದ್ದದ್ದು ಆ ಫಂಡ್ ಎಲ್ಲೋಯ್ತು? ಏನು ಮಾಡಿದ್ರು ಸರ್ ಅದನ್ನು? ಅಷ್ಟೊಂದು ನಿರ್ಲಕ್ಷ್ಯನ ದಲಿತರ ಕಾಲೋನಿ ಅಂತಂದರೆ ನೋಡಿ, ಈ ಥರ ಇದೆ. ನೀವು ಒಂದ್ಸಲಿ ನೋಡಿ, ಇಲ್ಲಿ ನಾಯಿಗಳು ಕೂಡ ಮಲಗಲ್ಲ, ನಾಯಿಗಳು ಕೂಡ ಓಡಾಡೋಕ್ಕೆ ಅಸಹ್ಯ ಪಡ್ತವೆ. ಅಂಥ ಪರಿಸ್ಥಿತಿ ಇದೆ ಊರಲ್ಲಿ. ಯಾರು ಗಮನಕ್ಕೆ ತಂದರೂ ಕೂಡ ಯಾರೋ ಇದು ನೀವೇ ಬಂದುಬಿಟ್ಟು ಇದು 2ನೇ ಸಲ ವಿಡಿಯೋ ಮಾಡ್ತಾಯಿದ್ದೀರಾ. 2ನೇ ಸಲ ನೀವು ಕೂಡ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀರಾ. 2 ಸಲ ನೀವು ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಈ ಕೆಲಸಗಳಾಗಿಲ್ಲ ಸರ್. ಮೀಡಿಯಾದವ್ರು ಕೂಡ ಮಾಡಿದ್ರು ಕೂಡ ಆಗಿಲ್ಲ ಅಂತಂದರೆ ಇನ್ನು ಯಾರ ಮಾತು ಕೇಳ್ತಾರೆ ಅಧಿಕಾರಿಗಳು? ಬೆಡ್ಶೀಟ್ ಹೊತ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡವ್ರೆ ಮನೆಯಲ್ಲಿ. ಇಲ್ಲಿ ಏನಾದರೂ ಹಾಳಾಗೋಗ್ಲಿ, ಇಲ್ಲ ಅದಕ್ಕೆ ರಾಜಕಾರಣಿಗಳು ಬರ್ತಾರೆ ಇದ್ರ ಹತ್ರ ಮಾತ್ರ. ಇಲ್ಲಿ ಬನ್ನಿ ಸರ್, ಇಲ್ಲಿ ನಾನು ಸ್ವಲ್ಪ ನೋಡಿ ಸರ್ ಯಾವ ಥರ ಇದೆ. ಈ ಮನೇಲಿ 3 ಮಕ್ಕಳಿದ್ದಾರೆ ಸರ್. ನೋಡಿ, ಸೊಳ್ಳೆಗಳು ಬರಲ್ವಾ ಮನೆಗೆ? ಹಾವುಗಳು ಕೂಡ ಬರೋಂಥ ಪರಿಸ್ಥಿತಿ ಐತಿ ಇಲ್ಲಿ. ಸೊಳ್ಳೆಗಳು ಬರಲ್ಲ. 3 ಜನ ಸಣ್ಣ ಮಕ್ಕಳಿದ್ದಾರೆ, ಶಾಲೆಗೆ ಹೋಗೋಂಥ ಮಕ್ಕಳು. ಮಳೆಗಾಲ ಬೇರೆ, ಮಳೆಗಾಲಕ್ಕೆ ಮುಂಚೆನೇ ಕ್ಲೀನ್ ಮಾಡಬೇಕು ಅನ್ನೋದಂತ ಒಂದು ಕಾನೂನು ಇದೆ. ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ. ಆ ಕಾನೂನು ಎಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಸರ್? ಅಲ್ಲಿ ಜಾಮ್ ಆಗಿದೆ. ಮಳೆ ಬಂದು ಏನಾದರೂ ಇಲ್ಲಿ ಬಂದುಬಿಟ್ರೆ ನೀರೆಲ್ಲ, ಕೊಚ್ಚೆ ನೀರೆಲ್ಲ ರೋಡಿಗೆ ಬಂದುಬಿಡುತ್ತೆ. ಆ ಲಾಸ್ಟಿಂದ ನೀರಿಗೆ ಬಂದುಬಿಟ್ರೆ ಆ ರೋಡಲ್ಲೇ ಅದರಲ್ಲೇ ಓಡಾಡಬೇಕು. ಇದರಲ್ಲಿ 2 ಮನೆಗಳು ಖಾಲಿ ಮಾಡಿದ್ದಾರೆ ಈ ನೀರು ಬಯಕ್ಕೋಸ್ಕರ. ಈ ಸೊಳ್ಳೆಗಳು ನೀಟಾಗಿ ಇಲ್ಲದಕ್ಕೋಸ್ಕರ ಎಲ್ಲ ವಲಸೆ ಹೋಗೋಂಥ ಪರಿಸ್ಥಿತಿ ಬಂದಿದೆ ನಮ್ಮೂರಲ್ಲಿ. ಹಳ್ಳಿಗಳಲ್ಲಿ ಇರಬೇಕು ಅಂತಾರೆ, ಹಳ್ಳಿಗಳು ಬಿಟ್ಟು ಸಿಟಿಗಳಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ಸರ್. ಯಾಕಂದರೆ ನೀಟ್ನೆಸ್ ಇಲ್ಲ ಇಲ್ಲಿ. ಈ ಥರ ಇದೆ. ಆ ನಮ್ಮ ಮಕ್ಕಳು ರೋಗ ರುಜಿನ ಬರ್ತವೆ ಅಂತ ಇದೇ ಕಾಲೋನಿಯಲ್ಲಿ, ಇದೇ ರೋಡಲ್ಲಿ 2 ಮನೆಗಳು ಗೌರಿನೂರು ಹೋಗಿದ್ದಾರೆ ಸರ್. ಮನೆ ತೋರಿಸ್ತೀನಿ ಬನ್ನಿ. ಯಾಕಂದರೆ ಇಲ್ಲಿ ನೀರು ಸರಿ ಇಲ್ಲ, ಚರಂಡಿಗಳು ನೆಟ್ಟಿಗಿಲ್ಲ, ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ಮಕ್ಕಳು ಅರ್ಜೆಂಟ್ ಅಂದರೆ ಹೋಗ್ಬೇಕು ಅಂದರೆ ಬಸ್ಸುಗಳಿಲ್ಲ, ರೋಡ್ ಸರಿ ಇಲ್ಲ. ಬರೀ ಇದೇ ಪ್ರಾಬ್ಲಮ್ಮು ಸರ್. ಈ ಪ್ರಾಬ್ಲಮ್ಮಿಂದನೇ ನೋಡಿ ಮನೆಗಳು ನೋಡಿ ಎಲ್ಲ ಆಳು ಬಿದ್ದು ಹೋಗ್ತಾ ಇದೆ. ಮನೆಗಳೆಲ್ಲ ನೋಡಿ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಎಲ್ಲ ಈ ಥರ. రానున్నది ఏమి లేదు. ఎమ్మెల్యే ఇదిలో కరాలేదు. ఎమ్మెల్యే గోరంపల్లి వచ్చి శ్రీరామ్కి ఇచ్చిపోయినాడు, తిరిగి నెట్టుకరాలేదు. గెలిచినట్టు నుంచి ఒక్కిత వచ్చినాడు అంతే. అదే గోరంపల్లికి బట్టలు ఇచ్చిపోయాక వస్తాడు, తిరిగి మా పరిస్థితి ఏమని చెప్పి ఇస్తా ఉండలేదు. వాళ్ళు కోటీశ్వర్లు, వాళ్ళకి ఏడన్నా వాళ్ళు కొడుకుని సార్ మాకు పట్టకు సాలుకున్నాను, మేమేం బాధలు పడతామో? మా బాధలు మీకు అర్థమవుతుందా? కడుపు నిండి ఏంటి సార్ మీరు? మేము కడుపు నిండుకున్నాను, మాకు ఆకలి అవుతుంది, మాకు ఇప్పుడు అన్నం పెట్టేవాళ్ళు లేరు. ఆ పరిస్థితుల్లో మేము ఉన్నాము.
దయచేసి మీరు మాకు దయచేసి మాకు అడిగిండే దానికి మాకు సౌకర్యం చేయండి. ಇದ್ದಾಗೆಲ್ಲ ಹೋಗ್ತಾನೆ ಇರ್ತಾವೆ ನೀರು. ಅದನ್ನ ಕೇಳಿದ್ರೆ ಇಲ್ಲಪ್ಪ ನೀರು ಟ್ಯಾಂಕ್ ಏನು ಬಿಡೋಂಗಿಲ್ಲ, ಮನೆಗೆ ಒಂದೊಂದು ನೆಲ್ಲಿ ಹಾಕಿದೀವಿ ಅಂತ ಹೇಳ್ಬಿಟ್ಟು ನೀವು ಹೇಳ್ಬಿಟ್ಟು ಅಂತ ಎಂಟಕ್ಕೆ ಬಂದ್ರೆ ಹಾಕ್ಬೇಕಲ್ಲ ಸರ್. ನೀರು ನೋಡಿ ಸರ್ ಎಲ್ಲ ಹೋಗ್ತಾರೆ ಇರ್ತವೆ 24 hours ಇಂಥ ಜಾಗದಲ್ಲಿ ನೀರು ಹೆಂಗೆ ಇಟ್ಕೊಳ್ಳೋದು? ಇದನ್ನ ನೀರು ಹೆಂಗೆ ಇಟ್ಕೋಬೇಕು ಸರ್? ನೀರು ಇಟ್ಕೋಬೇಕು. ಅಲ್ಲಿ ನೆಲ್ಲಿ ಇಲ್ಲ ನೋಡಿ ಸರ್, ನೆಲ್ಲಿ ಆದರೂ ಇಲ್ಲ ಎಲ್ಲ ಈ ಕೊಚ್ಚೆ ನೋಡಿ, ಈ ಕೊಚ್ಚೆಯಲ್ಲಿ ನೀರು ಇಟ್ಕೋಬೇಕು. ರೋಗ ರುಜಿನಗಳು ಬಂದು ಸಾಯ್ದೇ ಇರ್ತಾರೆ ಜನ. ಅಧಿಕಾರಿಗಳು ಏನು ಮಾಡ್ತಾರೆ ಯಾಕಂದ್ರೆ ನೀರು ಪರ್ ಇಟ್ಕೊಂತೀವಿ ಅಂತೇಳಿ ಯಾರು ನೀರು ಇಲ್ಲಿ ನೋಡಿ ಸರ್, ಇಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡಿಸಿ ಸರ್. ಇಲ್ಲೊಂದು ಸ್ವಲ್ಪ ಝೂಮ್ ಮಾಡಿ ಹಿಂಗೆ ಸ್ವಲ್ಪ ನೋಡಿ ಸರ್, ನೊಡಗಳು ನೋಡಿ ಸರ್, ಓಡಾಡ್ತಾರೆ, ಕಣ್ಣು ಕ್ಲೀನಾಗಿ ಕಾಣಿಸ್ತಾರೆ. ಈ ಕಡೆ ನೋಡಿ ಫುಲ್ ಹುಳ ನೋಡಿ ಸರ್, ಅಲ್ಲಿ ಈ ಪಾಚಿನಾಗ ನೋಡಿ ಸರ್ ಹುಳ ಈ ಬಿದ್ದಿರೋ. ಪಾಚೆಯಲ್ಲಿ ನೀರು ಹೆಂಗೆ ಇಟ್ಕೋಬೇಕು ಸರ್ ಜನ? ಎಲ್ಲನೂ ಮಾಡಿದೀವಿ ಅಂತಾರೆ, ಏನು ಮಾಡವ್ರೆ ಸರ್ ಇದನ್ನೆಲ್ಲಿ ಅಂತಾರೆ, ಸಿಸ್ಟಮ್ ಅಂತಾರೆ ಇದನ್ನೇನಾದ್ರೂ. ಅವರು ಅಧಿಕಾರಿಗಳು ಮನೆಗಳ ಹತ್ರ ಹಿಂಗೆ ಇದ್ರೆ ಇವ್ರು ಹಿಂಗೆ ನೀರು ಇಟ್ಕೊಂತಾರೆ. ಹಿಂಗೆ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಬಂದ್ಬಿಡ್ತದೆ ನೋಡಿ, ಇವನ್ನೆಲ್ಲ ಕಿತ್ತೋಗ್ಬಿಟ್ಟಿದೆ ಇದೆಲ್ಲ. ಸ್ವಲ್ಪ ನೋಡಿ ಸರ್, ಇವು ಹಿಂಗೆ ನೀರು ಬರೋದು ನೋಡಿ. ಸುಮ್ಮನೆ ಇಟ್ಕೋಬೇಕು. ಎಲ್ಲ ಇರೋ ದಲಿತ ಮನೆಗಳು ಹಾಳಾಗೋದ್ರೆ ಏನು ಹಾಳಾಗೋಗ್ಲಿ ಅನ್ನೋರ್ಗು ಅವ್ರು ಇರೋ ಮನೆ ಹತ್ರ ನೆಟ್ಟಾಗಿ ಮಾಡ್ತಾರೆ. ದಲಿತರ ಕೇರಿಗಳಂದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಮತ್ತು ನಿರ್ಲಜ್ಜತನದಿಂದ ಮಾಡ್ತಾ ಇರೋಂಥ ಕೆಲಸಗಳ ಸರ್ ಇವೆಲ್ಲನ. ಅವ್ರು ಬಂದು ಒಂದು ಬಿಂದಿಗೆ ನೀರು ಇಟ್ಕೊಂಡು ಕುಡಿಯೋಕೆ ಹೇಳಿ ಸರ್, ಇಲ್ಲಿ ನೋಡೋಣ ಕುಡಿತಾರೆ ಈ ನೀರನ್ನ ಯಾರಾದ್ರೂ. ಇಂಥ ಜಾಗದಲ್ಲಿ ನೀರು ಹಿಡ್ಕೋಬೇಕು. ಎಲ್ಲ ಮಾಡಿದೀವಿ ಅಂತಾರೆ, ಏನು ಮಾಡೋರೆ ಸರ್ ಇಲ್ಲಿ? ನಮಗೆ ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಆರೋಗ್ಯಕರ ವಾತಾವರಣ ಬೇಕು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಂಡು ನಮ್ಮ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಬೇಕು ಅಂತ ಗ್ರಾಮಸ್ಥರು ಸುಮನ್ ಟಿವಿ ಮೂಲಕ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.